ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿವರವಾದ ಚರ್ಚೆಯಲ್ಲಿ ನಾವು ನೀಟ್ ಪರೀಕ್ಷೆ ಅಂದ್ರೆ ಅದರಲ್ಲಿ ಅಂದುಕೊಂಡ ಹಾಗೆ ಮೆಡಿಕಲ್ ಸೀಟ್ ಸಿಗದಿದ್ದಾಗ ಮುಂದೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇದು ಎಷ್ಟೋ ಜನರಿಗೆ ಸ್ವಲ್ಪ ಗೊಂದಲದ ಸಮಯ ಇರ್ಬೋದು ಅಲ್ವಾ? ಆದ್ರೆ ದಾರಿಗಳು ಇಲ್ಲಿಗೆ ಮುಗ್ದಿಲ್ಲ ಅಂತ ನಾವು ತೋರ್ಸಕ್ ಬಂದಿದೀವಿ. ನಮ್ಮತ್ರ ಇರೋ ನೀಟ್ ನಂತರದ ಅವಕಾಶಗಳು, ಮುಂದಿನ ಹಾದಿ ಅನ್ನೋ ಮೂಲ ಮಾಹಿತಿಯನ್ನ ಇಟ್ಕೊಂಡು ಸ್ವಲ್ಪ ಆಳವಾಗಿ ನೋಡೋಣ. ಹೌದು. ಮುಖ್ಯವಾಗಿ ನಾವು ಹೇಳಕ್ ಹೊರಟಿರೋದೇನಂದ್ರೆ MBBS ಒಂದೇ ದಾರಿಯಲ್ಲ, ಅದಕ್ಕೆ ಸಮನಾದ ತುಂಬಾನೇ ಮೌಲ್ಯ ಇರೋ ಬೇರೆ ವೃತ್ತಿಪರ ದಾರಿಗಳು ಸಾಕಷ್ಟಿವೆ. ನಮ್ಮ ಆಸಕ್ತಿ, ನಮ್ಮ ಕೆಪಾಸಿಟಿಗೆ ಯಾವುದು ಸರಿ ಹೊಂದುತ್ತೆ ಅಂತ ನೋಡೋಣ, ಆಯ್ತಾ? ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ಆಯ್ಕೆ ಬಹುಶಃ ಇದು ಎಲ್ಲರಿಗೂ ತಕ್ಷಣ ಹೊಳೆಯೋದು, ಮತ್ತೆ ನೀಟ್ಗೆ ಟ್ರೈ ಮಾಡೋದು. ಹೌದು, ಅದು ಒಂದು ಆಪ್ಷನ್. ಅದಕ್ಕಾಗಿ 1 ವರ್ಷ ಪೂರ್ತಿ ತಯಾರಿ ನಡೆಸೋದು, ಕೋಚಿಂಗ್ ಹೋಗೋದು, ಹೋದ ಸಲದ ತಪ್ಪುಗಳಿಂದ ಕಲಿಯೋದು, ಇದೊಂದು ದಾರಿ ಅಲ್ವಾ? ಖಂಡಿತ. ಅಂದ್ರೆ ಇದೊಂದು ದೊಡ್ಡ ಕಮಿಟ್ಮೆಂಟ್ ಅಂತಾನೂ ಅರ್ಥ ಮಾಡ್ಕೋಬೇಕು. ಪೂರ್ತಿ 1 ವರ್ಷ ಇದಕ್ಕೆ ಅಂತ ಮೀಸಲಿಡಬೇಕು. ಇದರ ಜೊತೆಗೆ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಆರೋಗ್ಯ ಕ್ಷೇತ್ರದಲ್ಲೇ ಬೇರೆ ತುಂಬ ಬೇಡಿಕೆಯಲ್ಲಿರುವ ಅಲೈಡ್ ಮೆಡಿಕಲ್ ಮತ್ತೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಕಡೆಗೂ ನೋಡಬಹುದು. ಓಹ್ ಹೌದು, ಆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು. ಹೌದು. ಉದಾಹರಣೆಗೆ BSc ನರ್ಸಿಂಗ್ ಇದೆ, ರಿಜಿಸ್ಟರ್ಡ್ ನರ್ಸ್ ಆಗ್ಬೋದು. ಆಮೇಲೆ BPT ಅಂದರೆ ಫಿಸಿಯೋಥೆರಪಿಸ್ಟ್, ಆಮೇಲೆ BSc ರೇಡಿಯಾಲಜಿ, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪ್ಟೋಮೆಟ್ರಿ, ಅನೆಸ್ಥೇಷಿಯಾ ಟೆಕ್ನಾಲಜಿ ಇವೆಲ್ಲ ಇದೆಯಲ್ಲ, ಇವೆಲ್ಲವೂ ಆರೋಗ್ಯ ಸೇವೆಗೆ ಬಹಳ ಮುಖ್ಯವಾದ, ಆಕ್ಚುಲಿ ಗೌರವಾನ್ವಿತ ವೃತ್ತಿಗಳೇ. ನೀವು ಗೌರವಾನ್ವಿತ ಅಂತ ಹೇಳಿದ್ರಿ, ಆದ್ರೆ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ MBBSಗೆ ಸಿಗೋಷ್ಟು ಪ್ರಾಮುಖ್ಯತೆ ಇವುಗಳಿಗೆ ಸಿಗುತ್ತಾ, ಅಥವಾ ಆ ಮನಸ್ಥಿತಿ ಈಗ ಸ್ವಲ್ಪ ಬದಲಾಗ್ತಾ ಇದೆಯಾ? ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಿಜ, ಮೊದಲೆಲ್ಲ MBBS ಅಂದ್ರೆ ಒಂದು ಬೇರೆ ತರಹದ ಗೌರವ ಇತ್ತು, ನಿಜ. ಆದ್ರೆ ಈಗ ಪರಿಸ್ಥಿತಿ ಅದು ಖಂಡಿತ ಬದಲಾಗ್ತಿದೆ. ಹೆಲ್ತ್ ಕೇರ್ ಅಂದ್ರೆ ಒಂದು ಟೀಮ್ ವರ್ಕ್ ಅಂತ ಜನರಿಗೆ ನಿಧಾನವಾಗಿ ಅರ್ಥ ಆಗ್ತಿದೆ. ಯೋಚನೆ ಮಾಡಿ, ನರ್ಸ್ಗಳು, ಫಿಸಿಯೋಗಳು, ಲ್ಯಾಬ್ ಟೆಕ್ನಿಷಿಯನ್ಸ್ ಇವರೆಲ್ಲ ಇಲ್ಲದೆ ಡಾಕ್ಟರ್ಗಳು ಮಾತ್ರ ಏನ್ ಮಾಡಕ್ ಸಾಧ್ಯ ಹೇಳಿ? ಹಾಗಾಗಿ ಈ ಫೀಲ್ಡ್ಗಳ ಮಹತ್ವ ಜಾಸ್ತಿ ಆಗ್ತಿದೆ. ಅದಕ್ಕೆ ತಕ್ಕ ಹಾಗೆ ಗೌರವ ಕೂಡ ಹೆಚ್ಚಾಗ್ತಿದೆ. ಇದು ಕೇಳಕ್ಕೆ ನಿಜವಾಗ್ಲೂ ಖುಷಿಯಾಗುತ್ತೆ. ಸರಿ, ಈಗ ಇನ್ನೊಂದು ದಾರಿ ಬಗ್ಗೆ ಮಾತಾಡೋಣ. ವಿದೇಶದಲ್ಲಿ MBBS ಮಾಡೋದು. ರಷ್ಯಾ, ಜಾರ್ಜಿಯಾ, ಫಿಲಿಪೀನ್ಸ್, ಕಜಕಸ್ತಾನ್ ಈ ತರಹ ದೇಶಗಳಲ್ಲಿ ನಮ್ಮ ದೇಶಕ್ಕಿಂತ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಓದ್ಬೋದು ಅಂತ ಹೇಳ್ತಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಹೌದು, ಕೆಲವು ದೇಶಗಳಲ್ಲಿ ಟ್ಯೂಷನ್ ಫೀಸ್ ಖಂಡಿತ ಕಮ್ಮಿ ಇರ್ಬೋದು. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಮರೆಯೋ ಹಾಗಿಲ್ಲ. ಅಲ್ಲಿ MBBS ಮುಗಿಸಿ ಬಂದ ಮೇಲೆ ಭಾರತದಲ್ಲಿ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಮೊದಲು ನಮ್ಮ ನ್ಯಾಷನಲ್ ಮೆಡಿಕಲ್ ಕಮಿಷನ್ NMC ಅವರ ನಿಯಮಗಳನ್ನು ಪಾಲಿಸಬೇಕು. ಮತ್ತೆ ಆ ಫಾರಿನ್ ಮೆಡಿಕಲ್ ಗ್ರಾಜ್ಯುಯೇಟ್ ಎಕ್ಸಾಮಿನೇಷನ್ FMGE ಅಥವಾ ಅದರ ಹೊಸ ರೂಪ ನೆಕ್ಸ್ಟ್ ಅಂತ ಇದೆಯಲ್ಲ, ಆ ಪರೀಕ್ಷೆಯನ್ನ ಪಾಸ್ ಮಾಡಲೇಬೇಕು. ಅದೊಂದು ದೊಡ್ಡ ಚಾಲೆಂಜು, ಸುಲಭವಲ್ಲ. ಅಂದ್ರೆ ಕಡಿಮೆ ಖರ್ಚು ಅನ್ನೋದು ಒಂದೇ ಪಾಯಿಂಟ್ ಅಲ್ಲ, ಈ ಪರೀಕ್ಷೆಯ ಚಾಲೆಂಜ್ ಕೂಡ ಇದೆ ಅಂತಾಯ್ತು. ಸರಿ. ಆದ್ರೂ ಫಿನಾನ್ಷಿಯಲಿ ಕಷ್ಟ ಇರೋರ್ಗೆ ಇದೊಂದು ಆಪ್ಷನ್ ಕಾಣಿಸುತ್ತೆ ಅಲ್ವಾ? ಬಹುಶಃ ಆ ಸವಾಲನ್ನ ಎದುರಿಸೋಕೆ ಅವರು ರೆಡಿ ಇರ್ಬೋದು. ಖಂಡಿತ. ಅದು ಅವರವರ ವೈಯಕ್ತಿಕ ನಿರ್ಧಾರ. ಎಲ್ಲ ಪ್ಲಸ್ ಮೈನಸ್ ನೋಡಿ ಡಿಸೈಡ್ ಮಾಡಬೇಕು. ಸರಿ, ಈಗ ಭಾರತದಲ್ಲೇ ಬೇರೆ ಸೈನ್ಸ್ ರಿಲೇಟೆಡ್ ಅವಕಾಶಗಳ ಕರೆ ಬರೋಣ. ಪ್ಯಾರಾಮೆಡಿಕಲ್ ಬಿಟ್ಟು ಬೇರೆ ಯಾವ ದಾರಿಗಳಿವೆ? ಹೌದು, ಈ ಲೈಫ್ ಸೈನ್ಸಸ್ ಅಂತಾರಲ್ಲ, ಆ ಕ್ಷೇತ್ರಗಳಲ್ಲಿ ಆಪರ್ಚುನಿಟೀಸ್ ಹೇಗಿವೆ? ಖಂಡಿತವಾಗಿಯೂ ಇವೆ. ಇಲ್ಲಿ BSc ಡಿಗ್ರಿಗಳಿಗೆ ತುಂಬಾ ವ್ಯಾಲ್ಯೂ ಇದೆ. ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸ್, ಬಯೋಕೆಮಿಸ್ಟ್ರಿ ಅಷ್ಟೇ ಅಲ್ಲ, ಅಗ್ರಿಕಲ್ಚರ್ ಸೈನ್ಸ್, ಫೊರೆನ್ಸಿಕ್ ಸೈನ್ಸ್ ಈ ಥರದ ಸ್ಪೆಷಲೈಸ್ಡ್ ಕೋರ್ಸ್ಗಳು ಇವೆ. ಏನ್ ಗೊತ್ತಾ, ಉದಾಹರಣೆಗೆ ಬಯೋಟೆಕ್ನಾಲಜಿ ತಗೊಳ್ಳಿ. ಇದು ಮೆಡಿಸಿನ್ಗೆ ಬೇಕಾದ ಅನಾಲಿಟಿಕಲ್ ಸ್ಕಿಲ್ಸನ್ನೇ ಬಳಸ್ಕೊಳ್ಳುತ್ತೆ. ಆದರೆ ಇಲ್ಲಿ ಫೋಕಸ್ ಇರೋದು ಮಾಲಿಕ್ಯುಲರ್ ಲೆವೆಲ್ ರಿಸರ್ಚ್ ಮೇಲೆ. ಹಾಗಾ? ಹೌದು. ಅಂದ್ರೆ ಔಷಧ ಸಂಶೋಧನೆ, ಜೆನೆಟಿಕ್ ಇಂಜಿನಿಯರಿಂಗ್ನಂಥ ರೋಚಕ ಕ್ಷೇತ್ರಗಳಿಗೆ ಇದು ದಾರಿ ಮಾಡಿಕೊಡ್ಬೋದು. ಈ ಕೋರ್ಸ್ಗಳ ನಂತರ MSc, PhD ಮಾಡಿ ರಿಸರ್ಚ್ಗೆ ಹೋಗ್ಬೋದು, ಫಾರ್ಮಾ ಕಂಪನಿಗಳಲ್ಲಿ ಕೆಲಸ ಮಾಡ್ಬೋದು, ಅಥವಾ ಕಾಲೇಜುಗಳಲ್ಲಿ ಟೀಚಿಂಗ್ ಕೂಡ ಮಾಡ್ಬೋದು. ಅಂದ್ರೆ ರಿಸರ್ಚ್ನಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಇದು ಒಳ್ಳೆ ದಾರಿ ಇದ್ದಾಗೆ ಇದೆ. ಹೌದು. ಇದರ ಜೊತೆಗೆ ಈ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅಂತಾನೂ ಕೇಳಿದೀನಿ. ಅಂದ್ರೆ ಆಸ್ಪತ್ರೆಗಳನ್ನ ನಡೆಸೋದು, ಅಡ್ಮಿನಿಸ್ಟ್ರೇಷನ್ ನೋಡ್ಕೊಡೋದು, ಆ ಫೀಲ್ಡ್ ಏನ್ ಕಥೆ? ಹೌದು, ಅದು ಆಕ್ಚುಲಿ ಈಗ ಬಹಳ ವೇಗವಾಗಿ ಬೆಳೀತಿರೋ ಕ್ಷೇತ್ರ. ಯಾಕಂದ್ರೆ ನೋಡಿ, ಈಗ ಹೆಲ್ತ್ ಕೇರ್ ದೊಡ್ಡ ಇಂಡಸ್ಟ್ರಿ ಆಗ್ತಿದೆ, ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಜಾಸ್ತಿ ಆಗ್ತಿವೆ.
ಹಾಗಾಗಿ ಹಾಸ್ಪಿಟಲ್ಗಳನ್ನು ಎಫಿಷಿಯೆಂಟಾಗಿ ನಡೆಸೋಕೆ ಮ್ಯಾನೇಜ್ ಮಾಡೋಕೆ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಬೇಕು. ಹೌದು ಹೌದು. ಅದಕ್ಕೆ BBA ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, BSc ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಆಮೇಲೆ ಮಾಸ್ಟರ್ಸ್ ಲೆವೆಲ್ನಲ್ಲಿ MHA ಪಬ್ಲಿಕ್ ಹೆಲ್ತ್ ಈ ಥರದ ಕೋರ್ಸ್ಗಳ ಮೂಲಕ ಈ ಕ್ಷೇತ್ರಕ್ಕೆ ಎಂಟ್ರಿ ಆಗ್ಬೋದು. ಇನ್ನು ಫಾರ್ಮಸಿ, ಔಷಧಗಳಿಗೆ ಸಂಬಂಧಿಸಿದ್ದು. ಖಂಡಿತ ಫಾರ್ಮಸಿ ಕೂಡ ಒಂದು ತುಂಬಾನೇ ಸ್ಟ್ರಾಂಗ್ ಆಪ್ಷನ್. D.Pharm ಅಂದ್ರೆ ಡಿಪ್ಲೊಮಾ, B.Pharm ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಮಾಡ್ಬೋದು. ಇದಾದ್ಮೇಲೆ ಸ್ವಂತ ಮೆಡಿಕಲ್ ಸ್ಟೋರ್ ಶುರು ಮಾಡ್ಬೋದು. ಅಥವಾ ದೊಡ್ಡ ದೊಡ್ಡ ಫಾರ್ಮಾ ಕಂಪನಿಗಳಲ್ಲಿ ಮಾರ್ಕೆಟಿಂಗ್, ಪ್ರೊಡಕ್ಷನ್ ಈ ತರಹ ವಿಭಾಗಗಳಲ್ಲಿ ಕೆಲಸ ಸಿಗುತ್ತೆ. ಇನ್ನು ಹೆಚ್ಚಿನ ಆಸಕ್ತಿ ಇದ್ರೆ M.Pharm ಮಾಡಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ R&D ಅಥವಾ ಡ್ರಗ್ ಇನ್ಸ್ಪೆಕ್ಟರ್ನಂತಹ ಗವರ್ಮೆಂಟ್ ಜಾಬ್ಸ್ಗೂ ಟ್ರೈ ಮಾಡ್ಬೋದು. ವಾವ್, ನಿಜವಾಗ್ಲೂ ಆಯ್ಕೆಗಳು ಸಾಕಷ್ಟಿವೆ. ಸರಿ, ಒಂದು ವೇಳೆ ಇಷ್ಟೆಲ್ಲ ಕೇಳಿದ್ಮೇಲೂ ಸೈನ್ಸ್ ಅಥವಾ ಮೆಡಿಕಲ್ ಫೀಲ್ಡೇ ಬೇಡವೇ ಬೇಡ, ಕಂಪ್ಲೀಟ್ ಆಗಿ ಬೇರೆನೇ ಏನಾದ್ರೂ ಮಾಡಬೇಕು ಅಂತ ಯಾರಿಗಾದ್ರೂ ಅನ್ಸಿದ್ರೆ? ಅದಕ್ಕೂ ಪೂರ್ತಿ ಸ್ವಾತಂತ್ರ್ಯ ಇದೆ, ಯಾಕಿಲ್ಲ. ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೆದು ಇಂಜಿನಿಯರಿಂಗ್ ಮಾಡ್ಬೋದು. ಕಾಮರ್ಸ್ ಕಡೆ ಹೋಗಿ BBA B.Com ಮಾಡಿ ಮುಂದೆ CA CS MBA ಅಂತ ಮಾಡ್ಬೋದು. ಆರ್ಟ್ಸ್ನಲ್ಲಿ ಸೈಕಾಲಜಿ ಸೋಷಿಯಾಲಜಿ ಓದಿ ಅದರಲ್ಲೇ ಕರಿಯರ್ ಮಾಡ್ಕೋಬೋದು. ಅಥವಾ ಸಿವಿಲ್ ಸರ್ವಿಸಸ್ ಕಡೆ ಗಮನ ಕೊಡ್ಬೋದು. ಡಿಸೈನಿಂಗ್, ಫ್ಯಾಷನ್, ಜರ್ನಲಿಸಂ ಹೀಗೆ ಅಸಂಖ್ಯಾತ ದಾರಿಗಳಿವೆ. ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ ನೀಟ್ನಲ್ಲಿ ಸೀಟ್ ಸಿಗ್ಲಿಲ್ಲ ಅಂತ ತಕ್ಷಣ ಲೈಫೇ ಮುಗೀತು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಖಂಡಿತವಾಗಿಯೂ ಇಲ್ಲ. ಅದನ್ನೇ ನಾವು ಮತ್ತೆ ಮತ್ತೆ ಹೇಳೋದು. ನೀಟ್ ಅನ್ನೋದು ಒಂದು ದಾರಿಯಷ್ಟೇ, ಅದೇ ಕೊನೆ ಅಲ್ಲ. ಮೆಡಿಕಲ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲೇ 10 ಬೇರೆ ಅತ್ಯುತ್ತಮವಾದ ಮಾರ್ಗಗಳಿವೆ. ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಬೇರೆ ಕ್ಷೇತ್ರಗಳಲ್ಲೂ ಅವಕಾಶಗಳಿಗೆ ಕೊರತೆ ಇಲ್ಲ. ಮುಖ್ಯವಾಗಿ ಏನ್ ಮಾಡಬೇಕು ಅಂದ್ರೆ ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳ್ದೆ ನಮ್ಮ ಸ್ವಂತ ಆಸಕ್ತಿ, ನಮ್ಮ ಸಾಮರ್ಥ್ಯವನ್ನ ಮೊದಲು ಗುರುತಿಸ್ಕೋಬೇಕು. ಆಮೇಲೆ ಅನುಭವಿಗಳು, ಟೀಚರ್ಸು ಇವರ ಗೈಡೆನ್ಸ್ ತಗೊಂಡು ಮುಂದಿನ ಹೆಜ್ಜೆ ಇಡಬೇಕು. ಪ್ರತಿಯೊಬ್ಬರ ಜರ್ನಿ ಯುನೀಕ್ ಆಗಿರುತ್ತೆ, ಗೊತ್ತಾ? ಹೌದು, ನಿಜ. ನಾವು ಯಶಸ್ವಿ ವ್ಯಕ್ತಿಗಳ ಕಥೆ ಕೇಳಿದ್ರೆ ಗೊತ್ತಾಗತ್ತೆ ಅವರ ದಾರಿ ಯಾವತ್ತೂ ಸ್ಟ್ರೇಟ್ ಆಗಿ ಇರೋದಿಲ್ಲ. ಸೊ ಆಯ್ಕೆಗಳು ನಮ್ಮ ಮುಂದೆ ಸಾಕಷ್ಟಿವೆ. ನಮಗೆ ಯಾವುದು ಬೆಸ್ಟ್ ಅಂತ ಯೋಚಿಸಿ ಡಿಸೈಡ್ ಮಾಡ್ಬೇಕು. ಕರೆಕ್ಟ್. ಈ ಚರ್ಚೆಯ ಕೊನೆಯಲ್ಲಿ ಬಹುಶಃ ನಾವು ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ನಾವು ಕೇವಲ ಒಂದು ನಿರ್ದಿಷ್ಟ ಕೋರ್ಸ್ ಅಥವಾ ಒಂದು ಡಿಗ್ರಿಯನ್ನಷ್ಟೇ ಗುರಿಯಾಗಿ ಇಟ್ಕೊಂಡಿದ್ದೀವಿಯಾ? ಅಥವಾ ಜಗತ್ತಿನಲ್ಲಿ ನಾವು ಯಾವ ರೀತಿಯ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡೋಕೆ ಇಷ್ಟಪಡ್ತೀವಿ? ಮತ್ತು ಆ ದೊಡ್ಡ ಗುರಿಯನ್ನು ತಲುಪೋಕೆ ಮೆಡಿಕಲ್ ಫೀಲ್ಡ್ ಅಥವಾ ಬೇರೆ ಯಾವ ಫೀಲ್ಡ್ ನಮಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಆಗ್ಬೋದು ಅಂತ ಯೋಚನೆ ಮಾಡ್ತಿದ್ದೀವಿಯಾ? ಈ ಒಂದು ಲಾಂಗ್ ಟರ್ಮ್ ವಿಷನ್ ಇದೆಯಲ್ಲ, ಅದು ತುಂಬ ಮುಖ್ಯ ಅನ್ಸುತ್ತೆ.